ನಮಸ್ಕಾರ. ಪ್ರತಿ ಪುಸ್ತಕ ಕೂಡ ಒಂದಿಲ್ಲೊಂದು ಕಾರಣಕ್ಕೆ ನಮ್ಗೆ ಆಪ್ತ ಅನ್ಸುತ್ತೆ. ನನಗೆ ಜೋಗಿಯವರ ಪುಸ್ತಕಗಳು ಬಹಳ ಆಪ್ತ. ಯಾಕಂದ್ರೆ ಬರವಣಿಗೆ ತೂಕದಿಂದ. ಓದದೇ ಉಳಿದದ್ದು ಬಹಳ ಹಿಂದಿನ ಒಂದು ಪುಸ್ತಕ ನನ್ ಕೈಗೆ ಸಿಕ್ತು. ಅದೇ ಚಿಕ್ಕಪ್ಪ. ಚಿಕ್ಕಪ್ಪ ಪುಸ್ತಕದಲ್ಲಿ ಉಪ್ಪಿನಂಗಡಿಯ ಕತೆ, ಚಿಕ್ಕಪ್ಪನ ಕಥೆಯನ್ನ ಜೋಗಿಯವರು ಹೇಳ್ತಾ ಹೋಗ್ತಾರೆ. ಬಹಳ ವಿಶೇಷವಾಗಿ ತುಂಬಾ ಪ್ರೀತಿ ತುಂಬಿದ್ದು ನನಗೆ ಊರಿನ ಬಗ್ಗೆ ಬರೆದದ್ದು. ಜೋಗಿಯವರ ಈ ಸಾಲುಗಳನ್ನು ನಿಮ್ ಮುಂದೆ ಇಡ್ತೇನೆ. ನಿಮಗೆ ಅವರ ಯಾವ ಪುಸ್ತಕ ಇಷ್ಟ, ಯಾವ ಸಾಲುಗಳು ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ. ಒಂದೂರನ್ನ ಬಗೆಯುತ್ತ ಒಂದೂರು ನಮ್ಮೊಳಗೆ ಹೇಗೆ ನೆಲೆಸುತ್ತದೆ ಅನ್ನೋದನ್ನ ಯೋಚಿಸ್ತಿದ್ದೆ. ಆ ಊರಲ್ಲಿ ನಾವು 4-5 ವರ್ಷ ವಾಸವಾಗಿದ್ದರೂ ಸಾಕು, ಅದರಲ್ಲೊಂದು ತುಂಡು ನಮ್ಮೊಳಗೆ ಶಾಶ್ವತವಾಗಿ ಉಳಿದು ಬಿಡುತ್ತದೆ. ಕಾಲಿಗೆ ಚುಚ್ಚಿ ಮುರಿದ ಮುಳ್ಳಿನ ಚೂರು ಪಾದದೊಳಗೆ ಉಳಿದು ಬಿಡುವ ಹಾಗೆ. ಯಾವತ್ತೋ ಒಂದು ದಿನ ಅದು ವ್ರಣವಾಗಿ ಕೀವಾಗಿ ಹೊರಗೆ ಬಂದರೂ ಬಂತು, ಬರದಿದ್ದರೂ ಇಲ್ಲ. ಕೆಲವೊಮ್ಮೆ ಹಾಗೆ ಬಂದದ್ದು ಗೊತ್ತಾಗದೆಯೂ ಇರಬಹುದು. ಅದ್ಯಾಕೆ ಮನುಷ್ಯರಿಗಿಂತ ಊರುಗಳೇ ಇಷ್ಟವಾಗುತ್ತವೆ ಅನ್ನುವುದು ನನಗೂ ಗೊತ್ತಿಲ್ಲ. ನಮ್ಮೂರಿನ ಮಂದಿ ವರುಷ ಸಂದಂತೆ ಮಸುಕಾಗುತ್ತಾ ಹೋಗುತ್ತಾರೆ. ಅವರ ಮುಖ ಮರೆಯಾಗುತ್ತದೆ, ನೆನಪು ಮಾಸುತ್ತದೆ. ಅವರನ್ನ ಮತ್ತೊಮ್ಮೆ ನೋಡಬೇಕು ಅನ್ನಿಸುವುದೇ ಇಲ್ಲ. ಊರು ಹಾಗಲ್ಲ, ಅದು ಕ್ರಮೇಣ ಆಪ್ತವಾಗುತ್ತಾ ಹೋಗುತ್ತದೆ. ನಾವು ಓದಿದ ಸ್ಕೂಲನ್ನ ನೋಡಬೇಕು ಅನ್ನಿಸುತ್ತದೆ. ಓಡಾಡಿದ ದಾರಿ, ಎಡವಿದ ಕಲ್ಲು, ಈಜಿದ ಹೊಳೆ, ನಡೆದ ಕಾಲು ದಾರಿ, ಮೊದಲು ಹೆದರಿಸಿದ ಹಾವು ಕಂಡ ಪೊದೆ, ಮಾವಿನ ಹಣ್ಣು ಕಿತ್ತು ತಿನ್ನುತ್ತಿದ್ದ ತೋಪು, ಹೀಗೆ ಪ್ರತಿಯೊಂದು ಸ್ಪಷ್ಟವಾಗಿ ನೆನಪಿನಲ್ಲಿರುತ್ತದೆ. ಊರಿನ ಬಗ್ಗೆ ಯಾರಾದ್ರೂ ಬರ್ದಾಗ, ಹಳೆಯ ನೆನಪುಗಳನ್ನ ಶೇರ್ ಮಾಡಿದಾಗ ನಾವು ನಾಸ್ಟೆಲಜಿ ಅಂತ ಅಂತೀವಲ್ವಾ, ಅದೇ ರೀತಿ ಜೋಗಿಯವರು ಚಿಕ್ಕಪ್ಪ ಪುಸ್ತಕದ ಆರಂಭಿಕ ಬರಹದಲ್ಲಿ ಊರಿನ ಬಗ್ಗೆ ಈ ರೀತಿ ಕಟ್ಕೊಟ್ಟಿದ್ದಾರೆ. ನಿಮ್ಗೆ ಜೋಗಿಯವರ ಯಾವ ಪುಸ್ತಕ ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ.